ನಮಸ್ತೆ. ನಮಸ್ಕಾರ ಸರ್, ಈಗ ನಿಮ್ಮನ್ನ ಒಂದು ಪ್ರಶ್ನೆಗಳನ್ನ ಕೇಳುವಂಥದ್ದಿದೆ ಸರ್. ಯಾಕೆಂದರೆ ತಾವೊಬ್ಬರು ಪರಿಸರ ಪ್ರೇಮಿ ಅನ್ನೋದಕ್ಕೆ ತಮ್ಮಿಂದ ಕೆಲವು ಉತ್ತರಗಳನ್ನ ಬಯಸ್ತಾ ಇದ್ದೀನಿ. ಹೇಳಿ ಸರ್, ಮುಖ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ವಿರಾಜಪೇಟೆ ನಗರದ ಈ ಕಾಲುವೆಗಳು ಅಂದರೆ ರಾಜಕಾಲುವೆಗಳಲ್ಲಿ ಮಲಿನಗೊಂಡಿರುವಂಥ ನೀರು ರಾಸಾಯನಿಕಗಳ ವಿಚಾರವಾಗಿ ಹಲವಾರು ಪರಿಸರ ಪ್ರೇಮಿಗಳು ಹಾಗೂ ಸಾರ್ವಜನಿಕರಿಂದ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ತಾವು ಏನು ಹೇಳ್ತೀರಾ ಅಂತ ಹೇಳಿ. ನಾವು ನೋಡ್ತಿರುವ ಹಾಗೆ ವಿರಾಜಪೇಟೆಯ ಮಟ್ಟಿಗೆ ಹೇಳೋದಾದರೆ ಇಲ್ಲಿ ಹೆಚ್ಚಾಗಿ ಇದನ್ನು ಕಾಣ್ತಾ ಇರೋದು ನಾವು ಆ ಮಾಂಸ ಮಾರ್ಕೆಟಿನ ಮುಖ್ಯ ರಸ್ತೆಗೆ ಸೇರ್ತಲ್ಲ ಆ ಜಾಗದಲ್ಲಿ. ಅಲ್ಲಿಂದ ಮೇಲಕ್ಕೆ ಅಪ್ಪಿರೋದ್ರಿಂದಾಗಿ ಮೇಲಿಂದ ಹರಿದು ಬರುವಂಥ ನೀರು ರಾಜಕಾಲುವೆ ಸಣ್ಣದಾಗಿ ಮುಚ್ಚಿ ಹೋಗಿದೆ. ಅದು ಬಹುಶಃ ಒತ್ತುವರಿಯೂ ಆಗಿಬಿಟ್ಟಿದೆ. ಹೀಗೆಲ್ಲ ಆಗಿ ಅದೆಲ್ಲ ಮುಚ್ಚಿ ಹೋಗಿರ್ತದೆ, ಚರಂಡಿಗಳೆಲ್ಲ ಮುಚ್ಚಿ ಹೋಗಿರ್ತದೆ. ಇದೆಲ್ಲ ಆಗುವಾಗ ಏನಾಗ್ತದೆ ಅಂತ ಹೇಳಿದರೆ ಆ ಮೇಲಿಂದ ಬರುವಂಥ ರಾಸಾಯನಿಕಗಳು, ಯಾವ ರಾಸಾಯನಿಕಗಳು ಅಂತ ಹೇಳ್ತೇನೆ, ಅಲ್ಲಿರುವಂಥ ವರ್ಕ್ಶಾಪಿಂದ ಬರುವಂಥ ತೈಲ, ಅದು ಎಣ್ಣೆಗಳು, ಬೇರೆ ಬೇರೆ ರೀತಿಯ ಯಾವುದು ವೇಸ್ಟ್ ಆಯಿಲ್ಗಳು ಅಥವಾ ಬೇರೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ಎಲ್ಲ ಹೈಡ್ರೋಕಾರ್ಬನ್ಸ್ ಅವೆಲ್ಲವೂ ಕೂಡ ಅವು, ಮತ್ತು ಬರುವಂಥ ಕೆಲವು ಅದಿರುಗಳು, ನಮ್ಮ ಇದು ಹೇಳ್ತೇನೆ ಯಾವುದು ಕಬ್ಬಿಣ ಅಥವಾ ಅಂಥ ವರ್ಕ್ಶಾಪ್ಸು ಇದೆ ಮೇಲೆ, ಅವೆಲ್ಲವೂ ಹರ್ಕೊಂಡು ಬರ್ತದೆ. ಮಳೆ ನೀರಿಗೆ ಹರ್ಕೊಂಡು ಬಂದು ಇಲ್ಲಿ ನಿಲ್ತದೆ. ಈ ತಗ್ಗು ಪ್ರದೇಶದಲ್ಲಿ ನಿಲ್ಲುವುದನ್ನು ನೋಡಿದ್ದೇವೆ ನಾವು. ಇಲ್ಲಿಂದ ಹರಿದು ಹೋಗೋದು ರಾಜಕಾಲುವೆಯಲ್ಲಿ. ಇದು ಎಷ್ಟು ಮಲಿನ ಆಗ್ತಾ ಇದೆ ಅಂತ ಹೇಳಿದರೆ ಇದರಲ್ಲಿರುವಂಥ ರಾಸಾಯನಿಕಗಳ ಮಾಲಿನ್ಯ ಇರ್ಬೋದು ಅಥವಾ ಇನ್ನು ಯಾವುದೇ ಬೇರೆ ರೀತಿಯ ಮಾಲಿನ್ಯಗಳಿರ್ಬೋದು, ಅವೆಲ್ಲ ಸೇರಿ ಜಲಮಾಲಿನ್ಯಕ್ಕೆ ಅದು ಮೂಲ ಕಾರಣ ಆಗ್ತಾ ಇದೆ. ಆ ಹರಿದು ಹೋಗುವಂಥ ನೀರು, ಆ ತೋಡಿನಿಂದ ಹರಿದು ಹೋಗುವಂಥ ನೀರು ಮುಂದೆ ಹೋಗಿ ಒಂದು ಚಿಕ್ಕ ನದಿಯನ್ನು ಸೇರ್ತದೆ. ಆ ನದಿಯಲ್ಲಿ ಸೇರುವುದು ಅದು ಮುಚ್ಚಿ ಹೋಗಿರ್ತದೆ. ಇವಾಗೆಲ್ಲ ಅದೆಲ್ಲ ಮುಚ್ಚಿ ಹೋಗಿರೋದ್ರಿಂದಾಗಿ ಆ ನೀರು ಏನೆಲ್ಲ ಉಂಟು ಅದೆಲ್ಲ ಕೊಚ್ಚೆ ಅವೆಲ್ಲವೂ ಕೂಡ ಹರಿಯುವ ನದಿಯ ನಿಂತು ಹೋಗಿರೋದ್ರಿಂದಾಗಿ ಆ ನೀರನ್ನು ಯಾರ್ಯಾರು ಬಳಸ್ತಾರೋ, ಆ ನೀರನ್ನು ಯಾವ್ಯಾವ ಪ್ರಾಣಿ ಪಕ್ಷಿಗಳು ಬಳಸ್ತಾವೋ ಅವಾಗೆಲ್ಲಕ್ಕೂ ಅಪಾಯ ಕಾದಿರಿಸಿದೆ. ಸರ್, ಈಗ ನಗರದಿಂದ ಏನು ಈ ಮಲಿನ ತ್ಯಾಜ್ಯಗಳು ಈ ತೋಡಿಗೆ ಹೋಗಿ ಸೇರುತ್ತೆ. ಈ ತೋಡಿಗೆ ಸೇರಿದಾಗ ಅಲ್ಲಿ ಆ ತೋಡು ಮತ್ತು ಈ ಕೆರೆ ಕಟ್ಟೆಗಳನ್ನು ನಂಬಿರುವಂತಹ ಜಲಚರಗಳು, ಅದನ್ನು ವಾಸಸ್ಥಾನವಾಗಿ ಮಾಡಿಕೊಂಡಿರುವಂತಹ ಜಲಚರಗಳಿಗೆ ಯಾವ ರೀತಿಯ ದುಷ್ಪರಿಣಾಮಗಳು ಬೀರುತ್ತೆ ಅನ್ನೋದು ಸರ್. ತ್ಯಾಜ್ಯ ಅಂತ ನೀವೇ ಹೇಳಿದ್ರಿ, ಇವೆಲ್ಲವೂ ತ್ಯಾಜ್ಯಗಳು. ಅದರ ಜೊತೆಯಲ್ಲಿ ಇರುವಂಥ ವಿಷಗಳು, ಯಾವ್ಯಾವ ವಿಷಗಳು, ಕೀಟನಾಶಕಗಳಾಗಲಿ ಅಥವಾ ಇನ್ನೇನಕ್ಕೆಲ್ಲ ಹಾಗೆ ಬಳಸ್ತೇವೆ ನಾವು ರೈತರು, ಅವೆಲ್ಲವೂ ಅಲ್ಲಿಗೆ ಹೋಗಿ ತಲುಪ್ತದೆ. ಎಲ್ಲವೂ ಆ ನದಿ ನೀರಿಗೆ, ಯಾವ ನೀರಿಗೆ ಹೋಗಿ ತಲುಪ್ತದೆ. ಇದರಿಂದಾಗಿ ಜಲಚರಗಳು ಅಂತ ಹೇಳಿದ ತಕ್ಷಣ ಮೀನು ಮಾತ್ರ ಅಲ್ಲ, ನಮಗೆ ಜಲಚರಗಳನ್ನು ನಂಬಿ ಬದುಕಿರುವಂಥ ಪ್ರಾಣಿಗಳು ಇವೆ. ಏಡಿಗಳಿವೆ. ಈಗೆಲ್ಲ ಏಡಿಗಳು ಬಹಳ ಕಡಿಮೆ ಆಗಿಬಿಟ್ಟಿದೆ ತಿನ್ನಲಿಕ್ಕೆ. ಏಡಿಗಳು ಕಮ್ಮಿ ಆಗಿದೆ, ಮೀನು ಅವೆಲ್ಲವೂ ಕಮ್ಮಿ ಆಗಿಬಿಟ್ಟಿದೆ. ಫ್ರೆಶ್ ವಾಟರ್ ಫಿಶ್ ಅಂತ ಕರಿತೇವೆ, ಇವೆಲ್ಲವೂ ಕೊಡಗಿನಲ್ಲಿ ಕಮ್ಮಿ ಆಗಿಬಿಟ್ಟಿದೆ ಈಗ. ಅದರ ಜೊತೆಗೆ ಅವುಗಳನ್ನು ನಂಬಿರುವಂಥ ಪಕ್ಷಿಗಳು, ಮೀನನ್ನು ಹಿಡಿದು ತಿನ್ನುವಂಥ ಪಕ್ಷಿಗಳು ಅಥವಾ ಅದನ್ನು ಏಡಿಗಳನ್ನಾಗಲಿ ಅಥವಾ ಎಂಥ ಜಲಚರಗಳನ್ನು ತಿಂದು ಬದುಕುವಂಥ ಪಕ್ಷಿಗಳು, ಇವೆಲ್ಲವೂ ಕೂಡ ವಿಷವನ್ನು ತಿಂತಾ ಇವೆ. ಇದರಿಂದ ಎಷ್ಟು ನಾಳೆ ಏನಾಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅವುಗಳೆಲ್ಲವೂ ಕೂಡ ನಾಳೆ ತೊಂದರೆ ಅನುಭವಿಸ್ತವೆ. ಇದರ ಜೊತೆ ಬರುವಂಥ ಈ ಪ್ಲಾಸ್ಟಿಕ್ಗಳನ್ನು ತಿನ್ನುವಂಥ ಪ್ರಾಣಿಗಳು, ಇವೆಲ್ಲ ಬಹಳ ತೊಂದರೆ ಉಂಟಾಗ್ತಾ ಇದೆ. ಎಲ್ಲ ದಾರಿ ಉದ್ದಕ್ಕೂ ತೊಂದರೆಯನ್ನು ಹರಡ್ಕೊಂಡು ಹೋಗ್ತಾ ಇವೆ. ಅದರ ಜೊತೆ ರೋಗಗಳನ್ನು ಹರಡ್ಕೊಂಡು ಹೋಗ್ತಾ ಇವೆ. ಜೊತೆಗೆ ನಮ್ಮ ಮಲಮೂತ್ರಗಳು ನೇರವಾಗಿ ತಲುಪುವಂಥ ಕಾರ್ಯ ನಡೀತಾ ಇದೆ. ಅದೇ ಕಾಲುವೆಗಳಲ್ಲಿ ಹೋಗ್ತಾ ಇದೆ ಬಿಟ್ಟ ನೀರುಗಳು. ದೊಡ್ಡ ದೊಡ್ಡ ಕಟ್ಟಡಗಳು ಕಟ್ತಾರೆ, ಅಲ್ಲಿ ಸೆಪ್ಟಿಕ್ ಟ್ಯಾಂಕ್ಗಳು ಕಟ್ಟೋದಿಲ್ಲ. ಆ ನೀರೆಲ್ಲ ಚರಂಡಿಯಲ್ಲಿ ಹರ್ಕೊಂಡು ಹೋಗಿ ಪುನಃ ಈ ನೀರನ್ನೇ ತಲುಪ್ತವೆ. ಅವೆಲ್ಲವೂ ಕೂಡ ನಾಳೆ ಮನುಷ್ಯನಿಗೂ ಕೂಡ ಸಾಲ್ಮೊನೆಲ್ಲ ಟೈಫಾಯ್ಡ್ ರೋಗ ಇರ್ಬೋದು, ಅಥವಾ ಕರುಳಿಗೆ ಬರುವಂಥ ಕಾಯಿಲೆಗಳಿರ್ಬೋದು, ಅಥವಾ ಜಾಂಡೀಸು, ಹೆಪಟೈಟಿಸ್ ಎ ಇರ್ಬೋದು. ಇವೆಲ್ಲ ರೋಗಗಳು ಕೂಡ ಈ ನೀರಿನಿಂದಲೇ ಹರಡ್ತದೆ ಅಂತಲೇ ಹೇಳ್ಬೋದು. ಇದು ನಂಬಿಕೊಂಡ ಪ್ರಾಣಿಗಳು ಅಷ್ಟು ಮಾತ್ರ ಅಲ್ಲ, ನಾಳೆ ನಮಗೆ ಮನುಷ್ಯರಿಗೆ ಇದರಿಂದ ತೊಂದರೆ ಉಂಟು. ಈಗ ನಾವು ಪಕ್ಷಿಗಳು ಅಂತ ಹೇಳಿದೆ ನಿಮಗೆ. ಈ ಪಕ್ಷಿಗಳಲ್ಲಿ ನಾವು ನೋಡುವಂಥ ಪಕ್ಷಿಗಳು ಸಾಧಾರಣ ಬಕ ಪಕ್ಷಿಗಳು, ಬೊಳ್ಳಕ್ಕಿ ಅಂತ ಕರಿತೇವೆ ಆ ಪಕ್ಷಿಗಳು, ನೀರು ಕಾಗೆಗಳು, ಕಪ್ಪಗಿರ್ತದೆ ನೋಡಿ ಆ ನೀರು ಕಾಗೆಗಳು, ಇವೆಲ್ಲವೂ ಕೂಡ ಮತ್ತು ಅದು ನಮ್ಮ ಯಾವುದು ಮಿಂಚುಳ್ಳಿಗಳು, ಇವೆಲ್ಲವೂ ನದಿ ನೀರನ್ನೇ ನಂಬಿಕೊಂಡು ಬದುಕಿರುವಂಥ ಪ್ರಾಣಿಗಳು. ಗೋವಕ್ಕಿ ಆಗಲಿ ಎಲ್ಲ ಹಕ್ಕಿಗಳು ಕೂಡ ಈ ನೀರನ್ನು ನಂಬಿಕೊಂಡಿರೋ ಪಕ್ಷಿಗಳೇ. ಎಲ್ಲೆಲ್ಲಿ ನೀರು ನಿಲ್ತದೋ, ಎಲ್ಲೆಲ್ಲಿ ಕೊಳಚೆ ಇರ್ತದೋ ಅಲ್ಲೆಲ್ಲವೂ ಕೂಡ ಅವಕ್ಕೆ ಆಹಾರ ಸಿಗ್ತದೆ. ಆದರೆ ಆ ಆಹಾರ ಕಲುಷಿತವಾಗಿದ್ದರೆ, ವಿಷಕರ ಆಗಿದ್ದರೆ ಅವುಗಳಿಗೆ ತೊಂದರೆ. ನಾಳೆ ಈ ಎಲ್ಲ ಹಕ್ಕಿಗಳೂ ನಾಳೆ ಕಷ್ಟವನ್ನು ಅನುಭವಿಸ್ತವೆ. ಅವುಗಳ ಜೀವಗಳು ಅಪಾಯದಲ್ಲಿರ್ತದೆ, ಅವುಗಳ ಸಂತತಿ ಕಡಿಮೆ ಆಗ್ತದೆ. ನಾಳೆ ಇದರಿಂದ ಸಂತತಿ ಕಮ್ಮಿ ಆದರೆ ಅದನ್ನು ನಂಬಿಕೊಂಡಿರುವಂಥ ಪ್ರಾಣಿಗಳು ಏನೇನುಂಟೋ ಆ ಪ್ರಾಣಿಗಳಿಗೂ ನಾಳೆ ಅಪಾಯ ಕಾದಿದ್ದಲ್ಲ. ಯಾಕೆಂದರೆ ಇದೊಂದು ವಿಷವರ್ತುಲ. ಇದು ವಿಷವರ್ತುಲದಲ್ಲಿ
ಆಹಾರ ಚಕ್ರ ಅಂತ ಹೇಳ್ತೇವೆ ನಾವು. ಒಂದು ಸಣ್ಣ ಪ್ರಾಣಿಯನ್ನು ತಿಂದು ಸ್ವಲ್ಪ ದೊಡ್ಡ ಪ್ರಾಣಿ ಬದುಕ್ತದೆ, ಆ ದೊಡ್ಡ ಪ್ರಾಣಿಯನ್ನು ಬಿಟ್ಟು ಇನ್ನೊಂದು ದೊಡ್ಡ ಪ್ರಾಣಿ ತಿಂತದೆ, ಈ ದೊಡ್ಡ ಪ್ರಾಣಿಯನ್ನು ತಿಂದು ಹಾಗೆ ಒಂದೊಂದು ಚಕ್ರ ಅದು. ಆ ಚಕ್ರ ಕೊನೆಗೆ ಆ ದೊಡ್ಡ ಪ್ರಾಣಿ ಸತ್ತಾಗ ಈ ಸಣ್ಣ ಪ್ರಾಣಿ ಅದನ್ನು ತಿಂತದೆ. ಇರುವೆಗಳು, ಗೆದ್ದಲು, ಇಂಥ ಪ್ರಾಣಿಗಳು ಅವುಗಳನ್ನು ತಿಂದು ಬದುಕ್ತವೆ. ಹೀಗೆ ಒಂದು ಚಕ್ರ ಅದು. ಈ ಚಕ್ರ ಎಲ್ಲ ವಿಷಯಮಯವಾಗಿ ಹೋದರೆ ನಾಳೆ ಅಪಾಯ ಕಟ್ಟಿಟ್ಟ ಬುತ್ತಿಯೇ ನಮಗೆ, ಇನ್ನೇನು ಹೇಳಲಿಕ್ಕಿಲ್ಲ ಅದರಲ್ಲಿ, ಅಲ್ವಾ? ಈಗ ಹಾಗೆ ನೋಡಿದರೆ ಈ ನಗರ ಬೆಳೆಯೋ ಒಂದು ವೇಗಕ್ಕೆ ಅದು ಏನೆಲ್ಲ ಅದರ ಮೇಲೆ ದುಷ್ಪರಿಣಾಮ ಆಗುತ್ತೆ ಅನ್ನೋ ಗೊತ್ತಿದ್ದರು ಅದನ್ನೊಂದು ಸೂಕ್ತವಾಗಿ ಒಂದು ಕ್ರಮ ತಗೊಳ್ಳೋಕ್ಕೆ ಸ್ಥಳೀಯ ಸಂಸ್ಥೆ ಯಾವ ರೀತಿಯಲ್ಲಿ ಅದಕ್ಕೆ ಒಂದು ಕ್ರಮ ತಗೊಳ್ಬೋದು ಅಂತ? ನಗರ ಆಡಳಿತಗಳು, ಮುನ್ಸಿಪಾಲ್ಟಿಗಳು ಅಥವಾ ಇನ್ನೊಂದು, ಹೌದು, ಇವೆಲ್ಲ ಏನಂತ ಹೇಳಿದರೆ ಮಾಡ್ತಾ ಇಲ್ಲ ಅಂತಲ್ಲ. ಈಗ ನಮ್ಮ ವಿರಾಜಪೇಟೆಯಲ್ಲೇ ತಗೊಳ್ಳೋದಾದರೆ ಈ ಗೌರಿಕೆರೆ ಉಂಟು ಅಥವಾ ಛತ್ರಕೆರೆ ಉಂಟು, ಅದು ಅವತ್ತಿಂದ ಇವತ್ತುವರೆಗೂ ಕ್ಲೀನಾಗೇ ಇದೆ. ಈ ಥರದ ಎಷ್ಟೋ ಕೆರೆಗಳು ಮಾಯ ಆಗಿಬಿಟ್ಟಿರ್ಬೋದು, ಎಲ್ಲ ಮುಚ್ಚಿ ಹೋಗಿರ್ಬೋದು, ಎಲ್ಲ ಕೊಳಚೆ ಆಗಿ ಹಾಳಾಗಿರ್ಬೋದು. ಆದರೆ ಮಾಡಬಹುದು ಅಂತ ಹೇಳಲಿಕ್ಕೆ ಎರಡು ಉದಾಹರಣೆಗಳು ನಮ್ಮ ಕಣ್ಣು ಮುಂದೆನೇ ಇದೆ, ಸರಿಯಾ? ಅವು ವರ್ಷಕ್ಕೊಂದ್ಸಲನಾದರೂ ಅದನ್ನೆಲ್ಲ ಕ್ಲೀನ್ ಮಾಡಿ ಗಣೇಶೋತ್ಸವ ಟೈಮಲ್ಲಿ ಅದನ್ನು ನೀರು ಶುದ್ಧವಾಗಿರ್ತದೆ, ಅದರಲ್ಲಿ ಮೀನುಗಳನ್ನು ಬಿಟ್ಟಿರ್ತಾರೆ, ಶುದ್ಧವಾದ ನೀರು ಸಿಗ್ತದೆ ಅದರೊಳಗೆ. ನಾಳೆ ಇದನ್ನು ಯಾವತ್ತಕ್ಕೆ ಬಳಸಬೇಕು ಅಂತ ಹೇಳೋದು ಬೇರೆ ವಿಚಾರ. ಆದರೆ ಆ ನೀರುಗಳನ್ನು ನಾವು ಶುದ್ಧೀಕರಣ ಮಾಡಬಹುದು, ಶುದ್ಧವಾದ ಕೆರೆಗಳನ್ನು ನಾವು ಮಾಡಬಹುದು ಅಂತ ಹೇಳೋಕ್ಕೆ ನಮ್ಮಲ್ಲಿ ಉದಾಹರಣೆಗಳೇ ಉಂಟು. ನಗರಾಭಿವೃದ್ಧಿಯ ಯಾರಿದ್ದಾರೋ ಆಡಳಿತದವರು ಅವರೇ ಮಾಡಿರುವ ಕೆಲಸ. ಇದನ್ನು ಎಲ್ಲ ಕಡೆಯೂ ಮಾಡಬೇಕು. ರಾಜಕಾಲುವೆ, ಅದರಲ್ಲಿ ಮುಖ್ಯವಾಗಿ ರಾಜಕಾಲುವೆಗಳಲ್ಲಿ ಈಗಾಗಲೇ ಒತ್ತುವರಿ ಆಗಿಬಿಟ್ಟಿದೆ. ಆ ಒತ್ತುವರಿಗಳನ್ನು ತೆಗೆದುಹಾಕಬೇಕು. ಮೊದಲು ಆ ಒತ್ತುವರಿಯನ್ನು ತೆಗಿಬೇಕು. ಜನರು ಬೇಕಾಬಿಟ್ಟು ಅದು ಇನ್ನೆಂಥದ್ದು ಇಲ್ಲ, ಅದು ಆ ಜಾಗವನ್ನು ಆಕ್ರಮಣ ಮಾಡಿಕೊಂಡು ನಾಳೆ ಏನಾಗ್ತದೆ ನೋಡುವ ಅಂತ ಹೇಳುವ ಬಂಡಧೈರ್ಯ ಇರೋರೇ ಅದರಲ್ಲಿರೋರೆಲ್ಲರೂ ಕೂಡ. ಅದನ್ನು ನಾವು ತೆಗೆದುಹಾಕಬೇಕು. ಅವ್ರಿಗೆ ಬೇರೆ ಯಾರ ಜಾಗ ಕೊಡಿ, ಏನಾರು ಮಾಡ್ಕೊಂಡು ಹೋಗಲಿ, ಆದರೆ ಆ ಜಾಗವನ್ನು ಬಿಡಿಸಿಬಿಡಬೇಕು. ಆ ಜಾಗ ರಾಜಕಾಲುವೆ ಅಂತ ಹೇಳಿ ಆದಮೇಲೆ ಆ ರಾಜಕಾಲುವೆ ಕ್ಲೀನಾಗಿಯೂ ಇರಬೇಕು. ಆಗಾಗ ಅದರಲ್ಲಿ ಹೂಳೆತ್ತಬೇಕು, ಅದರಲ್ಲಿರುವ ಎಂತೆಲ್ಲ ಕಸ ಬೆಳೀತದೋ ಅದನ್ನೆಲ್ಲ ತೆಗಿಬೇಕು. ನೀರು ಹರಿದು ಹೋಗುವ ಹಾಗೆ ಮಾಡಬೇಕು. ನೀರು ಬೆಟ್ಟದಿಂದ ಬರುವಂಥ ನೀರು, ಅಲ್ಲಿ ಆ ಕಡೆ ತಗೊಂಡ್ರೆ ನೆಹರು ನಗರ ಬರ್ತದೆ, ಈ ಕಡೆ ಬಂದರೆ ಅರಸು ನಗರ ಬರ್ತದೆ, ಅಲ್ಲಿಂದ ಬರುವ ನೀರೆಲ್ಲವೂ ಕೂಡ ಹರಿದು ಹೋಗುವ ಒಂದು ಲೆಕ್ಕಾಚಾರ ಆಗಲೇಬೇಕು. ಹರಿದು ಹೋಗಿ ನದಿಯನ್ನು ಸೇರಿದರೆ ಹರಿಯುವ ನೀರಿನಲ್ಲಿ ಕಸ ಇರೋದಿಲ್ಲ. ಹೂಳೆತ್ತಿದ್ರು 5-6 ವರ್ಷಕ್ಕೊಂದ್ಸಲ ಹೂಳೆತ್ತಿದ್ರು ಸಾಕಾಗ್ತದೆ. ಆದರೆ ಆ ಕೆಲಸವನ್ನು ನಗರಾಭಿವೃದ್ಧಿಯವರು ಅಥವಾ ಆಡಳಿತ ಮಂಡಳಿ ಯಾರ್ಯಾರಿದ್ದಾರೋ ಅವರೆಲ್ಲರೂ ಆ ನಿಟ್ಟಿನಲ್ಲಿ ಮಾಡಲೇಬೇಕು. ಕೆಲಸವನ್ನು ಮಾಡಿಟ್ಕೊಂಡ್ರೆ ನಾಳೆ ನಗರದವರಿಗೂ ಅದರಿಂದ ಶುದ್ಧವಾದ ನೀರು ಸಿಗ್ತದೆ, ನಮಗೂ ಶುದ್ಧವಾದ ಗಾಳಿ ಪರಿಸರ ಸಿಗ್ತದೆ, ರೋಗ ರುಜಿನಗಳನ್ನು ನಾಳೆ ದೂರ ಇಡ್ಬೋದು ನಾವು. ಇದೆಲ್ಲವೂ ಕಾರಣ ಆಗ್ತದೆ. ಈಗ ನದಿಯಿಂದ ತಗೊಂಡು ಶುದ್ಧೀಕರಣ ಮಾಡಿದ ನೀರಲ್ಲೇ ಸಮಸ್ಯೆಗಳಿದ್ದಾಗ ಈ ಮಲಿನ ತ್ಯಾಜ್ಯ ನೀರನ್ನು ಶುದ್ಧೀಕರಿಸಿ ಜನರಿಗೆ ಕೊಡೋದ್ರಲ್ಲಿ ಯಾವ ರೀತಿಯ ತೊಂದರೆ ಕಾಣಬಹುದು? ಈ ಮಲಿನ ತ್ಯಾಜ್ಯವನ್ನು ಯಾವುದು ನಗರಗಳಲ್ಲಿ ಉಂಟು, ದೊಡ್ಡ ದೊಡ್ಡ ನಗರಗಳಲ್ಲಿ ಅದು ಮಾಡ್ತಾರೆ. ತ್ಯಾಜ್ಯವಾದ ನೀರನ್ನು ಅಲ್ಲಿಯೇ ಪರಿಶುದ್ಧೀಕರಿಸಿ ಒಂದು ಮಟ್ಟಕ್ಕೆ ಶುದ್ಧ ಮಾಡಿ ಅದನ್ನು ಅವರಿಗೆ ವಾಪಸ್ ಕೊಡ್ತಾರೆ. ಆದರೆ ಆ ನೀರು ಕುಡಿಲಿಕ್ಕೆ ಯೋಗ್ಯವಾಗಿರೋದಿಲ್ಲ, ಅವರೇ ಹೇಳಿಕೊಡ್ತಾರೆ. ಅದನ್ನು ಬಹುಶಃ ಬಟ್ಟೆ ಒಗಿಲಿಕ್ಕಾಗಲಿ, ಸ್ನಾನ ಮಾಡಲಿಕ್ಕಾಗಲಿ, ಗಿಡಗಳಿಗೆ ಹಾಕಲಿಕ್ಕಾಗಲಿ, ನಮ್ಮ ಇದನ್ನು ವಾಹನಗಳನ್ನು ತೊಳಿಲಿಕ್ಕಾಗಲಿ ಇಂಥದಕ್ಕೆ ಬಳಸಲಿಕ್ಕೆ ಅದಾಗಿರ್ತದೆ. ಮಾಡಬಾರ್ದು ಅಂತಿಲ್ಲ. ಈಗ ನಾವು ಹೇಳೋದಾದರೆ ಇಷ್ಟು ನಾವು ನದಿಯಿಂದ, ಇವಾಗ ಕಾವೇರಿಯಿಂದ ನದಿ ನೀರು ಬರ್ತದೆ ಅಂತ ಇಟ್ಕೊಳ್ಳೋ, ವಿರಾಜಪೇಟೆಗೆ ಅಥವಾ ಮಡಿಕೇರಿಗೆ ಎಲ್ಲೊಂದು ನೀರು ಹೋಗ್ತದೆ. ಆ ನೀರನ್ನು ಶುದ್ಧೀಕರಣ ಮಾಡಿ ಅವನು ಅಲ್ಲಿ ಅವನ ಶೌಚಾಲಯದಲ್ಲಿ ಉಪಯೋಗಿಸುವ ನೀರು ಕುಡಿಯೋ ನೀರೇ ಆಗಿ, ಇಲ್ಲಿ ಅಡುಗೆ ಮನೆಯಲ್ಲಿ ಉಪಯೋಗಿಸುವ ನೀರು ಅದೇ ಆಗಬೇಕು ಅಂತ ಹೇಳಿದರೆ ಅದರಲ್ಲಿ ಅರ್ಥ ಇಲ್ಲ. ಕುಡಿಯುವ ನೀರನ್ನು ಕೊಡಬೇಕು, ಶುದ್ಧವಾಗಿರಬೇಕು. ಅದನ್ನು ಬಿಟ್ಟು ಎಲ್ಲ ನೀರು ಕುಡಿಯೋ ಯೋಗ್ಯವಾದ ನೀರನ್ನೇ ಮಾಡಿ ಊರವರಿಗೆಲ್ಲ ಹಂಚಿದರೆ ವೇಸ್ಟು ಆಗ್ತದೆ. ಆ ನೀರು ಬೇಡದಕ್ಕೆ ಅಷ್ಟು ಶುದ್ಧವಾದ ನೀರು ಶೌಚಾಲಯಕ್ಕೆ ಬೇಕಾಗೋದಿಲ್ಲ, ಅಷ್ಟು ಶುದ್ಧವಾದ ನೀರು ಗಿಡಗಳನ್ನು ಬೆಳೆಸಲಿಕ್ಕೆ ಬೇಕಾಗೋದಿಲ್ಲ, ಅಷ್ಟು ಶುದ್ಧವಾದ ನೀರು ಪಾತ್ರೆ ತೊಳಿಲಿಕ್ಕಾಗಲಿ ಅದು ಬಟ್ಟೆ ಒಗಿಲಿಕ್ಕಾಗಲಿ ಬೇಕಾಗೋದಿಲ್ಲ. ಅದನ್ನು ನಾವು ಯೋಚನೆ ಮಾಡಬೇಕು. ನಾಳೆ ಆದರೂ ನೀರು ಶುದ್ಧೀಕರಣ ಅಂತ ಹೇಳಿದರೆ ಕುಡಿಯುವ ನೀರು ಅಂತ ಹೇಳೋದು ಬೇರೆಯಾಗಿ ಕೊಡುವುದು ಒಳ್ಳೆಯದು. ಯಾವ ಲೆಕ್ಕ ಎಲ್ಲವೂ ನೀರು ಕುಡಿಲಿಕ್ಕೆ ಯೋಗ್ಯವಾದ ನೀರನ್ನೇ ಕೊಟ್ಟು ವೇಸ್ಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಬೇರೆ ನಗರಗಳಲ್ಲಿ ಅದು ಮಾಡ್ತಾ ಇದ್ದಾರೆ. ಈಗ ಕುಡಿಯುವ ನೀರನ್ನು ಬೇರೆಯಾಗಿ ಕೊಟ್ಟು ಬಾಕಿ ಸಾಮಾನ್ಯ ಉಪಯೋಗಕ್ಕೆ ಬೇಕಾಗುವಂಥ ನೀರನ್ನು ಸಪ್ರೇಟಾಗಿ ಕೊಡುವಂಥದ್ದು ಬೇರೆ ನಗರಗಳಲ್ಲಿ ಉಂಟು. ಈಗ ಇಲ್ಲ ಅಂತಲ್ಲ, ಅದನ್ನೇ ನೀವು ಹೇಳಿದ್ದು ತ್ಯಾಜ್ಯವನ್ನು ಶುದ್ಧೀಕರಣ ಮಾಡೋದು ಅಂತ. ಮಾಡಬಾರ್ದು ಅಂತಿಲ್ಲ, ಅದನ್ನು ಮಾಡ್ಬೋದು. ಅದನ್ನು ಮಾಡುವ ರೀತಿಯಲ್ಲಿ ಮಾಡಬೇಕಷ್ಟೆ. ಎಲ್ಲವೂ ಈಗ ನಮ್ಮಲ್ಲಿ ನಾವು ನೋಡಿರೋ ಹಾಗೆ ನದಿ ನೀರನ್ನು ಶುದ್ಧೀಕರಣ ಮಾಡೋದು ನಾವು ನೋಡಿದ್ದೇವೆ. ಈಗ ಕುಡಿಯೋ ನೀರು ಅಂತ ಕೊಡ್ತಾರೆ, ಎಷ್ಟು ಅದು ಉಪಯೋಗ ಆಗುತ್ತೆ ಅಂತ ಹೇಳೋದನ್ನು ನಾವು 2ನೇ ಸಲ ಆಲೋಚನೆ ಮಾಡಬೇಕಾಗುತ್ತೆ. ಅದು ಬೇರೆ ವಿಷಯ ಅಲ್ವಾ ಸರ್? ಇತ್ತೀಚಿನ ದಿನಗಳಲ್ಲಿ ಜೀವನದಿ ಕಾವೇರಿ ಮಲಿನ ಆಗ್ತಾ ಇದೆ.
ಈ ಮಾಲಿನ್ಯವನ್ನು ತಡೆಗಟ್ಟಲು ಏನೇನು ಕ್ರಮ ತಗೊಳ್ಬೇಕು ಅನ್ನುವಂಥದ್ದು? ಈಗ ನೀವೇ ಹೇಳಿದಿರಿ, ಕೊಡಗಿನ ಜೀವನದಿ ಕಾವೇರಿ ಅಂತೇಳಿ. ಅದು ಹುಟ್ಟುವುದಲ್ಲಿ ತಲಕಾವೇರಿಯಿಂದ ಹಿಡಿದು ಕುಶಾಲನಗರದ ಹತ್ತಿರ ನಮ್ಮ ಕೂಡಿಗೆಯಲ್ಲಿ ಅದನ್ನ ರಾಮೇಶ್ವರನ ದೇವಸ್ಥಾನ ಅದನ್ನು ದಾಟಿ ಹೋಗೋವರೆಗೂ ಕೊಡಗಿನ ನದಿ ಅಂತ ಹೇಳ್ಬೋದಂತ. ಅಲ್ಲಿಂದ ಆಚೆಗೆ ಮೈಸೂರಿನ ಕಡೆ ಹೋಗ್ಬಿಡ್ತದೆ. ಅದು ಇರಲಿ, ಕೊಡಗಿನಲ್ಲಿಯೇ ನಾವು ಕೊಡಗಿನ ಮಟ್ಟಿಗೆ ನಾವು ತಗೊಂಡ್ರೆ ಇಲ್ಲಿ ಮಾಲಿನ್ಯತೆ ಬರುವಂಥದ್ದು ಕಾವೇರಿ ನದಿಗೆ ಕೆಲವು ಜಾಗಗಳು ನಮಗೆ ಗೊತ್ತಿರುವ ಜಾಗಗಳೇ ಕೆಲವಿದೆ. ಎಲ್ಲೆಲ್ಲಿಂದ ನೀರು ಹರಿದು ಬರ್ತದೋ ಅವುಗಳಲ್ಲಿ ಬರುವ ಉಪನದಿಗಳು, ನಮ್ಮ ಇಲ್ಲಿಂದಲೇ ಕದ್ನೂರು ನದಿ ತಗೊಳ್ಬೋದು, ಅಥವಾ ಆ ಕಡೆ ಎಷ್ಟೋ ನದಿಗಳಿವೆ, ಚಿಕ್ಕ ಚಿಕ್ಕ ನದಿಗಳು, ಅವೆಲ್ಲ ನದಿ ತೊರೆಗಳೆಲ್ಲ ಬಂದು ಕಾವೇರಿಗೆ ಸೇರಿಕೊಳ್ತವೆ. ಅಲ್ಲೆಲ್ಲವೂ ಕೂಡ ಮುಖ್ಯವಾಗಿ ನಾವು ನೋಡೋದು ಪ್ಲಾಸ್ಟಿಕ್ಕು ಒಂದು. ಅದನ್ನು ತಡೆಗಟ್ಟಬಹುದು, ಯಾವ ಲೆಕ್ಕಕ್ಕೂ ಪ್ಲಾಸ್ಟಿಕ್ಕನ್ನು ತಡೆಗಟ್ಬೋದು. ನಾವು ಸಂಗ್ರಹಣ ಮಾಡಿ ಅದನ್ನು ಬೇರೆ ಇಡ್ಬೋದು. ಒಂದು ಮಾಡ್ತಾ ಇವೆ ಎಲ್ಲ ಚಿಕ್ಕ ಚಿಕ್ಕ ನಗರಗಳಲ್ಲೆಲ್ಲ ಈಗ ಈ ತ್ಯಾಜ್ಯವನ್ನು ತೆಗೆದುಕೊಂಡು ಹೋಗೋ ಪದ್ಧತಿ ಶುರುವಾಗಿದೆ. ಅದು ಒಳ್ಳೆಯದೇ. ಅದಲ್ಲದೆ ರಾಸಾಯನಿಕಗಳು, ನೀವು ಗಿಡಕ್ಕೆ ಹಾಕುವ ರಾಸಾಯನಿಕಗಳಾಗ್ಬೋದು, ಮತ್ತು ತೋಟಗಳಿಗೆ ಹಾಕುವ ರಾಸಾಯನಿಕಗಳಾಗ್ಬೋದು, ಮೆಣಸಿನ ಗಿಡಗಳಿವೆ ಇರ್ತವೆ, ಹಣ್ಣಿನ ಗಿಡಗಳಿರ್ತವೆ, ಕಾಫಿ ಇವುಗಳಿಗೆ ಹಾಕುವಂಥ ರಾಸಾಯನಿಕಗಳು ಏನೆಲ್ಲ ವಿಷಯಗಳಿವೆ ಅವು. ಅದಲ್ಲದೆ ಮೊದಲೇ ಹೇಳಿದಾಗೆ ನಮ್ಮ ಇಲ್ಲಿಂದ ನಮ್ಮಲ್ಲಿ ಹೆಚ್ಚು ಕಾರ್ಖಾನೆಗಳಿಲ್ಲದಿದ್ದರೂ ಕೂಡ ಈ ವರ್ಕ್ಶಾಪ್ಸ್ ಅಂತೂ ಇದ್ದೇ ಇದೆ. ಅವುಗಳಿಂದ ಹರಿಯುವಂಥ ಬರೋ ಕೊಳಚೆ ನೀರುಗಳು ಅವನ್ನೆಲ್ಲವೂ ತಡೆಗಟ್ಟಬೇಕು. ಅದೆಲ್ಲವೂ ಕೂಡ ಸ್ಥಳೀಯ ಆಡಳಿತಗಳೇ ಆ ಕೆಲಸವನ್ನು ಮಾಡಬೇಕು. ಅದನ್ನು ಸಪ್ರೇಟಾಗೇ ಕಲೆಕ್ಟ್ ಮಾಡಿ ಸಪ್ರೇಟಾಗಿ ಅವುಗಳನ್ನು ತ್ಯಾಜ್ಯ ಅಂತ ಅದನ್ನು ಮಾಡಬೇಕು. ಅದನ್ನು ನದಿ ನೀರಿಗೆ ಬಿಡುವಂಥ ಪರಿಸ್ಥಿತಿ ಅಂತೂ ಮಾಡಲೇಬಾರ್ದು. ಯಾಕೆಂತಂದರೆ ನಾಳೆ ಈ ಕಾವೇರಿ ನದಿ ಮುಂದಕ್ಕೆ ಕರ್ಕೊಂಡು ಹೋದರೆ ಅಲ್ಲಿಯೂ ಇದೇ ಪರಿಸ್ಥಿತಿಯನ್ನು ಅನುಭವಿಸ್ಬೇಕಾಗ್ತದೆ ಜನರು. ಕೊಡಗಿನ ಮಟ್ಟಿಗೆ ನಾವು ನೋಡ್ತಾ ಇರೋದು. ಈಗ ಕೊಡಗಿನ ಮುಂದಕ್ಕೂ ಕೂಡ ಅದನ್ನೇ ಆಲೋಚನೆ ಮಾಡಬೇಕು. ಎಲ್ಲಿ ಗುಂಪು ಹರಿ ತಲುಪುವವರೆಗೂ ಇದನ್ನೇ ಆಲೋಚನೆ ಮಾಡಬೇಕು. ನಾವು ಯಾವುದೇ ನದಿ ಆದರೂ ಕೂಡ ತ್ಯಾಜ್ಯಗಳನ್ನು ಅದಕ್ಕೆ ಸೇರಿದ ಹಾಗೆ ನೋಡ್ಕೊಳ್ಳೋದೇ ಮೊದಲನೇ ಕೆಲಸ. ತ್ಯಾಜ್ಯಗಳನ್ನು ನಾವು ಮೊದಲು ಸಂಗ್ರಹಣ ಮಾಡಬೇಕು. ಸರಿಯಾದ ಸಂಗ್ರಹಣೆ ಒಂದು. ಅದನ್ನು ಯಾವ ರೀತಿ ಅದನ್ನು ವಿನಿಯೋಗ ಮಾಡಬೇಕು ಆ ರೀತಿಯನ್ನೇ ಅದನ್ನು ಮಾಡಬೇಕು. ನದಿ ನೀರಿಗೆ ಅದು ಸೇರದ ಹಾಗೆ ಮಾಡಿಕೊಳ್ಬೇಕು. ಇದು ಬಹಳ ಮುಖ್ಯವಾದಂಥ ಕೆಲಸ. ಇದರಿಂದ ನಾಳೆ ಈಗಲ್ಲ, ಇನ್ನು 10 ವರ್ಷ 20 ವರ್ಷದಲ್ಲಿ ಮನುಷ್ಯನಿಗಾಗುವ ದುಷ್ಪರಿಣಾಮಗಳನ್ನು ಇದರಿಂದ ತಡಿಬೋದು. ನಾವು ಪ್ರಾಣಿ ಜಂತುಗಳನ್ನು ಬಿಟ್ಟುಬಿಡಿ. ನಾವು ಅವುಗಳ ನಮ್ಮ ಲೆಕ್ಕಕ್ಕೆ ಅವುಗಳು ಏನು ಇದ್ರೂ ಒಂದೇ ಬಿಟ್ಟರು ಅಂತ ಹೇಳೋದು ಲೆಕ್ಕಕ್ಕೆ ಬಂದಿದ್ದೇವೆ ನಾವು ಇವತ್ತು ಮನುಷ್ಯರು. ನಮಗೆ ಅದರಿಂದಲೇ ನಾವು ಬದುಕಿರೋದು ಅಂತ ಹೇಳೋದು ಮರ್ತೇ ಹೋಗ್ತದೆ ನಮಗೆ. ಆಯ್ತಲ್ಲ, ನಮ್ಮನ್ನೇ ನಾವು ನೋಡ್ಕೊಳ್ಳೋದಾದರೂ ಕೂಡ ನಾಳೆ ಇವು ಕ್ಲೀನಾಗಿ ಇಲ್ಲದೇ ಇದ್ದರೆ ನಾಳೆ ನಮಗೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಹಾಗಾಗಿ ಮೊದಲು ಇದನ್ನು ನಾವು ನೋಡ್ಕೊಳ್ಬೇಕು. ತ್ಯಾಜ್ಯಗಳನ್ನು ಸಂಗ್ರಹ ಮಾಡುವ. ಯಾವಾಗ ನಾವು ಸ್ವಚ್ಛ ಭಾರತ್ ಮಿಷನ್ ಬಂತು ಆವತ್ತಿಂದ ಇವತ್ತುವರೆಗೂ ಎಷ್ಟು ಬದಲಾವಣೆಗಳಾಗಿದೆ ಅಂತ ಹೇಳಿದರೆ, ಎಷ್ಟೋ ಕಡೆ ನಗರಾಡಳಿತಗಳು ಆ ಕೈಗೆ ಎತ್ಕೊಂಡಿವೆ ಅವುಗಳನ್ನೆಲ್ಲ. ಆ ಕೆಲಸವನ್ನು ಮುಂದುವರಿಸಬೇಕು. ಅದರ ಬಗ್ಗೆ ತುಂಬ ಸ್ಟ್ರಿಕ್ಟಾಗಿಯೂ ಆ ಕೆಲಸವನ್ನು ಮಾಡಬೇಕು. ಮಾಡಿದರೆ ಮುಂದಕ್ಕೆ ನಮಗೆ ಒಳ್ಳೆ ಉಳಿಗಾಲ ಇದೆ ಅಂತ ನಾನು ಭಾವಿಸ್ತೇನೆ. ಸರ್, ಕೊನೆಯದಾಗಿ ಹೇಳಿ, ಸ್ಥಳೀಯ ಈ ಬಗ್ಗೆ ಹೇಳೋದಾದರೆ ಸ್ಥಳೀಯ ಸಂಸ್ಥೆಗಳು ಯಾವ ರೀತಿಯಲ್ಲಿ ಈ ಒಂದು ವಿಚಾರವಾಗಿ ಕ್ರಮ ತಗೊಳ್ಳೋ ಒಂದು ಪ್ರಯತ್ನಗಳನ್ನ ಮಾಡ್ತಾ ಹೋಗಬೇಕು ಅನ್ನೋಂಥದ್ದು. ಸ್ಥಳೀಯ ಸಂಸ್ಥೆಗಳು, ಆಡಳಿತ ಸಂಸ್ಥೆಗಳನ್ನ ಬಿಟ್ಟು ನೀವು ಹೇಳ್ತಾ ಇರೋದು ಸ್ಥಳೀಯ ಸಂಸ್ಥೆಗಳು ಅಂತ ಹೇಳಿದ್ರೆ ರೋಟರಿ ಕ್ಲಬ್ ಇರ್ಬೋದು, ಅಲಯನ್ಸ್ ಕ್ಲಬ್ ಇರ್ಬೋದು, ಇನ್ನು ಯಾವುದೇ ಸಂಸ್ಥೆಗಳಿರ್ಬೋದು, ಸಂಘ ಸಂಸ್ಥೆಗಳು, ಯುವಕ ಸಂಸ್ಥೆಗಳು ಯಾರ್ಯಾರಿದ್ದಾರೋ ಅವರೆಲ್ಲ ಮಾಡುವಂಥದ್ದು. ಮೊದಲಿಗೆ ಅವರೆಲ್ಲ ಮಾಡಬೇಕು, ಕೈ ಜೋಡಿಸಲೇಬೇಕು. ಅವರೆಲ್ಲರೂ ಕೈ ಜೋಡಿಸ್ಬೇಕು. ಇವರನ್ನು ನಂಬಿಕೊಂಡು ನಾವು ಏನೋ ನಡೀತಾ ಇದೆ ಅಂತೇಳಿ ಆಗೋದೇ ಇಲ್ಲ. ಯಾವ ಪರಿಸ್ಥಿತಿಯಲ್ಲಿಯೂ ಕೂಡ ಇವರನ್ನು ಆಡಳಿತವನ್ನೇ ನಂಬಿಕೊಂಡು ಮಾಡೋದು ಅಲ್ಲ. ನಾವು ಅದರಲ್ಲಿ ಭಾಗವಹಿಸಲೇಬೇಕು. ಸಾಮಾನ್ಯ ಜನರು ಅದರಲ್ಲಿ ಭಾಗವಹಿಸಬೇಕು. ತ್ಯಾಜ್ಯವನ್ನು ವಿಂಗಡಣೆ ಮಾಡೋದರಿಂದ ಹಿಡಿದು ತ್ಯಾಜ್ಯವನ್ನು ಕಡಿಮೆ ಮಾಡಿಕೊಳ್ಳೋದ್ರಿಂದ ಹಿಡಿದು ಪ್ಲಾಸ್ಟಿಕ್ ತ್ಯಾಜ್ಯವಾಗಲಿ ಯಾವುದೇ ತ್ಯಾಜ್ಯ ಆಗಲಿ ಅವುಗಳನ್ನು ಕಡಿಮೆ ಮಾಡೋದು, ಉಪಯೋಗಿಸುವುದನ್ನೇ ಕಮ್ಮಿ ಮಾಡುವುದು, ಮರುಬಳಕೆ ಮಾಡುವುದು, ಅದರಿಂದ ಹಿಡಿದು ಸಂಘ ಸಂಸ್ಥೆಗಳು ಅದರಲ್ಲಿ ಭಾಗವಹಿಸಿ ಅವುಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸ. ಏನು ತಿಂಗಳಿಗೊಂದು ಸಲ ಈ ಸಂಘ ಸಂಸ್ಥೆಗಳು ಅವರ ವಾಲಂಟಿಯರ್ಸ್ನ ಕರ್ಕೊಂಡು ಶಾಲೆಗಳಲ್ಲಿ ಇರುವಂಥ ಸಣ್ಣ ಸಣ್ಣ ಸಂಸ್ಥೆಗಳು, ಪರಿಸರ ಸಂಘಗಳಿರ್ತವೆ, ಅಲ್ಲಿಯೂ ಇಂಟ್ರ್ಯಾಕ್ಟ್ ಕ್ಲಬ್ಬು, ಲಿಯೋ ಕ್ಲಬ್ಗಳು, ಎಲ್ಲೋ ಕ್ಲಬ್ಗಳಿರ್ತವೆ, ಅಲ್ಲಿಯೂ ಕೂಡ ಅವುಗಳನ್ನೆಲ್ಲ ಮಕ್ಕಳನ್ನು ಸೇರಿಸಿ ಅವು ಈಗಿಂದಲೇ ಮಕ್ಕಳಿಗೂ ಅದನ್ನು ಕಲಿಸಿದಾಗೂ ಆಯಿತು. ಅವು ಭಾಗವಹಿಸಿ, ಅವರೂ ಕೂಡ ಭಾಗವಹಿಸಿ ಅದರಲ್ಲಿ ಅವರೂ ಕೂಡ ಈ ತ್ಯಾಜ್ಯವನ್ನು ಸಂಗ್ರಹ ಮಾಡೋದಾಗಲಿ, ಆ ತ್ಯಾಜ್ಯಗಳನ್ನು ಮರುಬಳಕೆ ಮಾಡುವುದು ಹೇಗೆ ಆಗುತ್ತೆ ಅಂತ ಹೇಳುವಾಗಲಿ, ಅದನ್ನು ಹೇಗೆ ಪರಿಷ್ಕರಣೆ ಮಾಡುವಂಥದ್ದೇ ಆಗಲಿ, ಈ ವಿಚಾರಗಳನ್ನೆಲ್ಲ ಅವರಿಗೂ ತಿಳಿಸಿಕೊಟ್ಟು ಸಂಘ ಸಂಸ್ಥೆಗಳು ಆಡಳಿತದ ಜೊತೆ ಕೈ ಜೋಡಿಸುವುದರಿಂದ ಬಹುಶಃ ನಾವು ಈ ಕೆಲಸವನ್ನು ಬಹಳ ಚೆನ್ನಾಗಿಯೂ ಮಾಡಬಹುದು ಅಂತ ನನಗೆ ಅನಿಸುತ್ತೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಆಗಲಿ ಸರ್, ನಮಸ್ಕಾರ.